ಶುಭಾಶಯಗಳು. ನಾಳೆ ಮಧ್ಯಾಹ್ನ RTO ಆಫೀಸ್ ಇನಾಗ್ರೇಷನ್ ಅದ. ಬಹಳ ವರ್ಷಗಳಿಂದ RTO ಆಫೀಸ್ KGFಗೆ ಸ್ವಂತ ಕಟ್ಟಡ ಇರಲಿಲ್ಲ, ಜಾಗ ಕೂಡ ಇರಲಿಲ್ಲ. ಬಹಳ ವರ್ಷಗಳ ಕಾಲದ ಪ್ರಯತ್ನ, ಪರಿಶ್ರಮ, ಭಾಳ ಕಷ್ಟಪಟ್ವಿ ಈ ಜಾಗ ಗುರ್ತಿಸೋದಕ್ಕೆ. ಆದರೆ ಈ ಜಾಗನ ಬೇರೆ ಯಾವುದೇ ಇಲಾಖೆಗಳಿಗೆ ಇಂಥ ಜಾಗ ಕೊಡೋಕ್ಕಾಗಲಿಲ್ಲ. RTO ಆಫೀಸ್ಗೆ ತುಂಬ ಒಳ್ಳೆ ಜಾಗದಲ್ಲಿ ಈ ಜಾಗನ ಗುರ್ತಿಸೋವಂಥ ಪ್ರಯತ್ನ ಆಯಿತು. BMLಗೆ ಕೊಟ್ಟಿದ್ದಂಥ ಜಾಗದಲ್ಲಿ ವಾಪಸ್ ತೊಗೊಂಡಿದ್ದ 973 ಏಕರ್ಸಲ್ಲಿ 5 ಏಕರ್ಸ್ RTO ಆಫೀಸ್ಗೆ ಉಳ್ಕೊಂತು. ಅದಕ್ಕೆ ಗ್ರ್ಯಾಂಟ್ಸ್ ರಿಲೀಸ್ ಆಗಿತ್ತು 5 ಕೋಟಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ 5 ಕೋಟಿಯಲ್ಲಿ ಆಗಿರೋದು. RTO ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು 5 ಕೋಟಿಯಲ್ಲಿ. ಅದ್ರ ಜೊತೆಯಲ್ಲಿ ನಾವು ಒಳ್ಳೆ ಜಾಗ ಕೊಟ್ಟಾಗ ಟೆಸ್ಟಿಂಗ್ ಟ್ರ್ಯಾಕ್ ಕೂಡ ಇದೇ ಜಾಗದಲ್ಲೇ ಅಲಾಟ್ ಮಾಡಿದ್ರು. ಟೋಟಲ್ 10 crores ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ. ಒಂದು ಕಡೆ RTO ಆಫೀಸ್ದು ಬಿಲ್ಡಿಂಗ್ 5 crores ಟೆಸ್ಟಿಂಗ್ ಟ್ರ್ಯಾಕ್ ಅಂತ ಡ್ರೈವಿಂಗ್ದು ಟ್ರ್ಯಾಕ್ ಒಂದಿದೆ, ಟೆಸ್ಟಿಂಗ್ ಟ್ರ್ಯಾಕ್ ಅಂತ, ಅದು 5 ಕೋಟಿಯಲ್ಲಾಗಿದೆ. ಇದೊಂದು ಡಿಜಿಟಲ್ ಟ್ರ್ಯಾಕ್. ಇದೊಂದು ನಮ್ಮ KGF ಕ್ಷೇತ್ರಕ್ಕೆ ವ್ಯಾಲ್ಯೂ ಇದೆ. RTO ಆಫೀಸ್ದು ಪ್ರತಿ ಹಂತದಲ್ಲೂ ಆಟೋ ಓಡಿಸೋರಿಂದ ಪ್ರತಿಯೊಂದು ಮನೆಯಲ್ಲೂ ಒಂದು ಕೆಲಸ ಇರುತ್ತೆ. RTO ಆಫೀಸಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗಾಡಿ ಇದೆ, 2 ವೀಲರ್ ಇದೆ, 4 ವೀಲರ್ ಇದೆ. ಒಂದು ಆಫೀಸಲ್ಲಿ ಏನೋ ಒಂದು ಕೆಲಸ ಇರುತ್ತೆ. ನೆಕ್ಸ್ಟ್ ಬರೋವಂಥ ದಿನಗಳಲ್ಲಾದ್ರೂ RTO ಆಫೀಸು ಪಾರದರ್ಶಕವಾಗಿರುವಂಥ ಸೇವೆನ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ ಮತ್ತು ಒಂದು KGF ಕ್ಷೇತ್ರಕ್ಕೆ ಸೀಮಿತವಾಗಿ RTO ಆಫೀಸ್ ಕೆಲಸ ಮಾಡಲ್ಲ. ಪಕ್ಕದ ತಾಲೂಕು ಕೂಡ ಬಂಗಾರಪೇಟೆ ಕ್ಷೇತ್ರಕ್ಕೂ ಇದು ಅನುಕೂಲ ಆಗುತ್ತೆ, ಎಲ್ಲ ಮಾಲೂರಿಗೂ ಅನುಕೂಲ ಆಗುತ್ತೆ. ಕೋಲಾರ ಬಿಟ್ಟರೆ RTO ಆಫೀಸ್ ನಮ್ಮ ಇಡೀ ಜಿಲ್ಲೆಗೆ ಸ್ವಂತ ಕಟ್ಟಡ ಇರುವಂಥದ್ದು, ಆಫೀಸ್ ಇರುವಂಥದ್ದು KGF ಕ್ಷೇತ್ರದಲ್ಲಿ, ಕೋಲಾರ ಇಡೀ ಜಿಲ್ಲೆಯಲ್ಲಿ. ಸೊ ನಾವು ಪ್ರಯತ್ನ ಮಾಡಿದಾಗ ಅನುದಾನ ಮೊದಲನೇ ಹಂತದಲ್ಲಿ ನಾವು ಜಾಗ ಕೊಟ್ಟು ಲ್ಯಾಂಡ್ನ RTO ಆಫೀಸ್ಗೆ ಕೊಟ್ಟಾಗ ನಮ್ಗೆ ಅನುದಾನ ಸಿಗಲ್ಲ. ಕೊಡ್ತಾರೆ, 2 ಕೋಟಿ ಕೊಡ್ತಾರೆ, ಆದರೆ ಪೇಪರ್ಸಲ್ಲಿ ಅಷ್ಟೇ ಇರುತ್ತೆ. ನಮ್ಮ ಸರ್ಕಾರ ಬಂದು ಆದಮೇಲೆ ನಾವು ಮಂತ್ರಿಗಳನ್ನ ಪದೇ ಭೇಟಿ ಆದಾಗ ಮಂತ್ರಿಗಳು ಈ ಕಟ್ಟಡ ಅರ್ಧಂಬರ್ಧದಲ್ಲಿ ಇರಬಾರ್ದು ಅಂತ ಕಮಿಷನರ್ಗೆ ಹೇಳಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಹೇಳಿ ಆ ಕೆಲಸನ ಕಾರ್ಯರೂಪಕ್ಕೆ ತಂದರು. ಎಲ್ಲ ಅವ್ರ ಪರಿಶ್ರಮನೂ ಕೂಡ ಇದೆ. ಪದೇ ನಮ್ಗೆ 4-5 ಸತಿ ಡೇಟ್ ಕೊಟ್ಟರು. ಏನೇನೋ ಕಾರಣಗಳಿಂದ ಬೆಂಗಳೂರಲ್ಲಿ 1-2 ಸತಿ ಸ್ಟ್ರೈಕ್ ಆಗಿದ್ದರಿಂದ ಕೊಟ್ಟಿದ್ದ ಡೇಟ್ಗೆ ಮಂತ್ರಿಗಳು ಬರೋಕ್ಕಾಗಿರಲಿಲ್ಲ. ಅದಾದಮೇಲೆ ಸೆಷನ್ ಬಂತು. ಸೆಷನ್ನಲ್ಲಿ ಅವರೇ ಗೌರವವಾಗಿ ಕರೆದು 2-3 ಡೇಟ್ ಕೊಟ್ಟನಮ್ಮ, ನಾನು ಆ ಟೈಮ್ಗೆ ಏನೇನೋ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಅಂತ ನಾನು ಕೇಳದೆ ಹೋದರೂ ಎಷ್ಟು ಯಾಕೆ ಮಂತ್ರಿಗಳಂದರೆ ನಮಗೆ ಹಬ್ಬ ಇದ್ದರೂ ನಾನು ಇವತ್ತು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಬಹಳ ಗೌರವವಾಗಿ, ಸೌಮ್ಯವಾಗಿ, ಇಡೀ ಕ್ಯಾಬಿನೆಟಲ್ಲಿ ಅಷ್ಟು ಸಿಂಪ್ಲಿಸಿಟಿ ಇರೋರನ್ನ ನಾನು ನೋಡೇ ಇಲ್ಲ. ಕರೆದು ನಾನು 3 ಸತಿ ಡೇಟ್ ಕೊಟ್ಟೆ ಅಮ್ಮ, ಬೇರೆ ಕಾರಣದಿಂದ ಬರೋಕ್ಕಾಗಲಿಲ್ಲ, ಆದರೆ ಈ ಡೇಟಿಗೆ ಖಂಡಿತ ಬರ್ತೀನಿ ಅಂತ. ಆ್ಯಕ್ಚುಲಿ ಬುಧವಾರ ಅಂದರು, ಹಬ್ಬ ಇದ್ದಿದ್ದರಿಂದ ಒಂದಿನ ಪೋಸ್ಟ್ಪೋನ್ ಮಾಡಿ ಗುರುವಾರ ಬರ್ತೀನಮ್ಮ ನಾನು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಇದೊಂದು ನಮ್ಮ ಕ್ಷೇತ್ರಕ್ಕೆ, ಜಿಲ್ಲೆಗೆ ಒಂದು ಕೊಡುಗೆ. 10 ಕೋಟಿಯ RTO ಆಫೀಸು ಮತ್ತು ಟೆಸ್ಟಿಂಗ್ ಟ್ರ್ಯಾಕ್ ಆದರೂ ಕೂಡ ಒಂದು ಕೊಡುಗೆ, ಇಡೀ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು. ಇದೊಂದು RTO ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು. ನಮ್ಮ ಜಿಲ್ಲೆಗೆ ಭಾಳ ವರ್ಷದಿಂದ ಉಸ್ತುವಾರಿಯಲ್ಲೂ ಇದ್ದರು ರಾಮಲಿಂಗಾರೆಡ್ಡಿ ಅವರು. ಬಹಳ ಗೌರವಸ್ಥರು, ಸೌಮ್ಯವಾಗಿ ನಡ್ಕೋತಾರೆ, ಯಾವತ್ತೂ ಹಂಬಲಾಗಿ ನಡ್ಕೋತಾರೆ. ಅದರಿಂದ ನನಗೆ ಅವರಂದರೆ ವಿಶೇಷವಾಗಿ ಭಾಳ ಗೌರವ ಇದೆ. ಆಮೇಲೆ ನಜೀರ್ ಅಹ್ಮದ್ ಸರ್ನೂ ಕರೆದಿದ್ದೀನಿ, ಬರಬೇಕು ಅಂತ ಹೇಳಿದ್ದೀವಿ. ಎಲ್ಲರಿಗೂ ಉಸ್ತುವಾರಿ ಮಂತ್ರಿಗಳು ಎಲ್ಲರಿಗೂ ನಾನು ನೇರವಾಗಿ ಇಲಾಖೆಯವರಿಂದ ಇನ್ವಿಟೇಷನ್ ಕೊಟ್ಟು ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೀನಿ. ಇವತ್ತು ಏನು ಅಂದರೆ ಹಬ್ಬ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈಗ ಏನೇನು ಇಲಾಖೆಗಳು, ಸರ್ಕಾರದ ಇಲಾಖೆಗಳು ಕ್ಷೇತ್ರಕ್ಕೆ ಬರುತ್ತೆ, ಬರುವಂಥ ದಿನಗಳಲ್ಲಿ ಇದೆಲ್ಲ ಕ್ಷೇತ್ರಕ್ಕೆ ಆಸ್ತಿ ಇದ್ದರೆ ಇದೆಲ್ಲನೂ ಬರುವಂಥ ದಿನದಲ್ಲಿ ಪಬ್ಲಿಕ್ ಸರ್ವೀಸಸ್ ಮಾಡುತ್ತೆ, ಜನಗಳ ಸೇವೆ ಮಾಡುವಂಥ ಇಲಾಖೆ ಇದು. ಇವೆಲ್ಲನೂ ಇಷ್ಟು ಅಚ್ಚುಕಟ್ಟಾಗಿ ಬಂದು ಜನಗಳ ಸೇವೆ ಮಾಡೋದಕ್ಕೆ ಇದು ಲೋಕಾರ್ಪಣೆ ಆಗ್ತಾಯಿದೆ ಅಂತ ವಿಶೇಷವಾಗಿರುವಂಥ ದಿನ ನಾಳೆ. ಎಲ್ಲರೂ ಬರಬೇಕು, ಎಲ್ಲರಿಗೂ ಇನ್ವಿಟೇಷನ್ನು. ಬರೀ ಪಕ್ಷದಲ್ಲಿರುವಂಥವರು, ಎಲೆಕ್ಟೆಡ್ ಬಾಡಿ ಕೌನ್ಸಿಲರ್ಸು, ಆ ಕಡೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರೇ ಅಲ್ಲ, ಎಲ್ಲರಿಗೂ ಈ ಸೇವೆ ಸೌಲಭ್ಯ ಕೊಡೋದ್ರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಇದನ್ನು ಯಶಸ್ವಿ ಮಾಡಬೇಕು. ಮತ್ತು ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕು. ಎಲ್ಲೋ ಗಡಿ ಭಾಗದಲ್ಲಿರುವಂಥ ಕ್ಷೇತ್ರ ನಮ್ಮದು, ಗಡಿ ಭಾಗದಲ್ಲಿ ಏನಾದರೂ ಸಮಸ್ಯೆ ಅಂತ ಹೋದಾಗ 50 ವರ್ಷಗಳ ಕಾಲ KGF ಕ್ಷೇತ್ರದಲ್ಲಿ ಏನು ಕುಂದುಕೊರತೆ ಇದೆ, ಏನು ಕಷ್ಟ ಇದೆ, ಏನು ಅವ್ರಿಗೆ ಅವಶ್ಯಕತೆ ಇದೆ,
ಏನು ಕಷ್ಟ ಸುಖಕ್ಕೆ ನಾವು ಸ್ಪಂದಿಸಬೇಕು ಅಂತ ಯಾರೂ ಈ 50 ವರ್ಷಗಳಲ್ಲಿ ನಮ್ಮ ಬೇಡಿಕೆಗಳು ಕೇಳಿರೋರು ಇಲ್ಲ, ಸ್ಪಂದಿಸಿರೋರು ಇಲ್ಲ. ಆದರೆ ಇಷ್ಟು ವರ್ಷಗಳಾದಮೇಲೆ ಖಂಡಿತವಾಗೂ ಸಮಸ್ಯೆ ಬಗ್ಗೆ ಸ್ಪಂದಿಸೋ ಅಂಥ ಮನಸ್ಸಿರೋ ಅಂಥ ಮಂತ್ರಿಗಳು ಸಿಕ್ಕಾಗ ನಾವು ಗೌರವವಾಗಿ ಹಬ್ಬ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಗೌರವ ತೋರಿಸ್ಬೇಕು ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಅದಾದಮೇಲೆ ಇದೊಂದು ಸರ್ಕಾರಿ ಕಾರ್ಯಕ್ರಮ, ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು. ಪ್ರೋಗ್ರಾಮ್ ಎಷ್ಟು ಗಂಟೆಗೆ ಸ್ಟಾರ್ಟ್? ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಇದೆ. 1-1:30 ಮಧ್ಯದಲ್ಲಿ ಕಾರ್ಯಕ್ರಮ. ಮೇಡಮ್, ಎಷ್ಟು ಖುಷಿ ಜನ ನನ್ನಿಂದ ಏನು ನಿರೀಕ್ಷೆ ಮಾಡಿದಾರೋ ಎಲ್ಲ ನಾನು ಈಡೇರಿಸಿದ್ದೀನಿ ಅನ್ನೋದಕ್ಕಿಂತ ಅವರ ಆಶೀರ್ವಾದ ಫಲಿಸಿದೆ ಅನ್ನೋದು ಒಂದು ನನಗೆ ಖುಷಿ ಇದೆ. ಹಬ್ಬದ ದಿನ ಹೇಳ್ತಾ ಇದ್ದೀನಿ, ನನಗೆ ಹಬ್ಬ ಆಚರಣೆ ಮಾಡೋದಕ್ಕಿಂತ ನಾನು ಮನೆಯಲ್ಲಿ ನಾನು ಮಕ್ಕಳ ಜೊತೆ ಹಬ್ಬ ಆಚರಣೆ ಮಾಡೋದಕ್ಕಿಂತ ಜನಗಳಿಗೆ ಇದನ್ನು ಲೋಕಾರ್ಪಣೆ ಮಾಡಿ ಅವ್ರಿಗೆ ಸೇವೆಗಿದ್ದು ಸದಾ ಕಾಲ ಬಾಗಿಲು ತೆಗೆದಿದ್ರೆ ಅದಕ್ಕಿಂತ ಖುಷಿ ನನಗೆ ಇನ್ನೇನೂ ಇಲ್ಲ. ಸರ್ಕಾರದ ಎಲ್ಲ ಇಲಾಖೆಗಳು ಬರಬೇಕು. ಮತ್ತು ಇದ್ರ ಪಕ್ಕದಲ್ಲೇ ಇಂಡಸ್ಟ್ರೀಸ್ಗೆ 183 ಎಕರ್ಸ್ ಕೊಟ್ಟಿದ್ದಾರೆ. ಅದು ಮಲ್ಟಿನ್ಯಾಷನಲ್ ಕಂಪ್ನಿ, ಅದು MOU ಆಗಿದೆ ಸರ್ಕಾರದ ಜೊತೆ. ಅದಕ್ಕೆ ಕೆಲವೊಂದು ಇನ್ಸೆಂಟಿವ್ಸ್ ಕೊಡ್ತಾರೆ ಕರ್ನಾಟಕ ಗೌರ್ಮೆಂಟ್. ಯಾಕೆ ಇಡೀ ಇನ್ನೂ ಎಷ್ಟೋ ದೇಶಗಳಲ್ಲಿ ಬರೀ ಬ್ಯಾಂಗ್ಳೂರು ಯಾಕೆ ಅದು IT ಕಂಪನಿ, ಸಾಫ್ಟ್ವೇರ್ ಕಂಪ್ನೀಸ್, ಸೇಫ್ಟಿ ಮೆಷರ್ಸ್ ಎಲ್ಲ ತೊಗೊಂಡಾಗ ಯಾಕೆ ಬ್ಯಾಂಗ್ಳೂರು ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಡೆಲ್ಲಿ, ಬಾಂಬೆ ಇಂಥ ಎಲ್ಲ ಕ್ಯಾಪಿಟಲ್ ಸಿಟೀಸ್ನ ಮೀರಿ ಬ್ಯಾಂಗ್ಳೂರು ಬೆಳೀತಾ ಇದೆ. ಬರೋವಂಥ ದಿನಗಳಲ್ಲಿ KGF ಕೂಡ ಅದಕ್ಕೆ ಈ KGF ಕ್ಷೇತ್ರಕ್ಕೆ, ಭೂಮಿಗೆ, ಇಲ್ಲಿರೋ ಅಂಥ ವಿದ್ಯಾವಂತರಿಗೆ ಅಷ್ಟೇ ಬೇಡಿಕೆ ಬರಬೇಕು ಅನ್ನೋವಂಥದ್ದು ಒಂದು ಕನಸು. ನಾನೊಂದು ತಾಯಿಯಾಗಿ ಮತ್ತು ಜನ ನನ್ನನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ, ನನ್ನ ಕರ್ತವ್ಯ ಕೂಡ ಆಗಿದೆ. ಈ ಹಬ್ಬದ ದಿನ ನಾನು ಅದನ್ನು ಹರಿಸ್ತೀನಿ, ಮನಸ್ಸಿಂದ ಹರಿಸ್ತೀನಿ, ಆಗುತ್ತೆ ಬರೋದಿಂದಲ್ಲಿ ಅಂತ ನಾನು ಕೊಡ್ತೀನಿ. ಎಲ್ಲರಿಗೂ ಬರಬೇಕು ಅಂತ ಆಮಂತ್ರಣ ಕೊಟ್ಟಿರ್ತೀವಿ. ಅವರು ಬರ್ಬೋದು. ನಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಇದೆ, ಬರಲಿ, ತಪ್ಪೇನು. SN ನಾರಾಯಣ ಸ್ವಾಮಿ ಬರ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಮಾಲೂರು ಮಂಜೇಗೌಡ ಬರ್ತಾರಾ ಅಂತ ನಮಗೆ ಎಲ್ಲರೂ ಬರಲಿ, ಎಲ್ಲರಿಗೂ ಆಮಂತ್ರಣ ಇದೆ. ஒரு மகிழ்ச்சியான செய்தி. எத்தனையோ போராட்டங்கள், எத்தனையோ தடங்கள், இந்த மாதிரி RTO ஆஃபீஸ் வந்து KGF விட்டு போயிடணும் அப்படின்னு சொல்லிட்டு நம்ம மேடமுடைய கடின உழைப்பால், பிரயத்னத்தினால மெம்மில் இருந்து அது 1000 ஏக்கர் வாபஸ் கொண்டு வந்ததுனால அதில் ஒரு இன்றைக்கி RTO ஆஃபீஸு இன்றைக்கி கர்நாடகத்தில் நீங்கள் எங்கேயுமே பார்க்க முடியாது. அவ்வளோ நல்ல பியூட்டிஃபுல்லாக கட்டியிருக்கிறாங்க. அதுவும் பர்மனெண்ட்டாக அதுக்கு என்னென்ன வேணும், டெஸ்டிங்கு, ட்ராக்கு, RTO ஆஃபீஸ் எல்லாம் வந்து சொந்த கட்டடத்துக்கு நாளைக்கு ஷிஃப்ட் பண்ணி புதுசாக மந்திரிகள்லாம் வந்து கர்நாடக அமைச்சர்கள்லாம் வந்து ஓப்பன் பண்ணுறாங்க. இந்த பொன்னான வாய்ப்பை தங்கவயல் மக்களும் இல்லாமல் பங்கார்பேட்டை, மாலூர் எல்லாத்துக்கும் வந்து நம்ம KGFல தான் RTO ஆஃபீஸ். அது நம்ம ரூபா மேடம் கடின உழைப்பால் வந்து இன்றைக்கி ஒன்றா இது அச்சீவ்மெண்ட். இது ஒன்றா பொண்ணு எழுத்துக்களால் எழுத வேண்டிய விஷயம். இது ஒரு ஆகட்டும், மினி விதான சௌதா ஆகட்டும், நம்ம ஹாஸ்பிட்டல் ஆகட்டும், காலேஜ் ஆகட்டும், பஞ்சாயத்து ஆஃபீஸ் ஆகட்டும், அந்த மாதிரி ஒன்றா அச்சீவ்மெண்ட்டில் இந்த RTO ஆஃபீஸும் ஒன்று. அதனால் நாளைக்கு 2 மணிக்கு நடக்க வேண்டிய திறப்பு விழாவுக்கு நீங்கள் எல்லாம் வந்து KGFல இருக்கிறவங்களாம் கண்டிப்பாக கலந்துக்கணும் அப்படின்னு சொல்லிட்டு உங்களை அன்பாக கேட்குறேன். வணக்கம். இன்னைக்கு கணேಶ ಹಬ್ಬ சுபாஷிகளும் KGF மக்களுக்கு ஒரு இனிப்பான செய்தி என்னன்னா, நம்ம KGF MLA ಶ್ರೀಮತಿ ರೂಪಾ ಕಲಾ ಶಶಿಧರ್ ಅವರು அவங்க என்னென்ன கனவு கண்டாங்களோ, KGF மக்களுக்கு என்னென்ன செய்யணும்னு என்னென்ன ட்ரீம் பண்ணாங்களோ, இன்றைக்கி ஒன்றொன்னா நம்மளுக்கு ஒரு அதிர்ச்சியாக ஒரு சர்ப்ரைஸாக கொடுத்துருக்குறாங்க KGFல. ஃபஸ்ட்டு தாலுக் ஆஃபீஸ் வந்தது, டபுள் ரோட்ஸு, லைட் இனாக்ரேஷனுக்கு முடியும். இன்றைக்கி நாளைக்கு ப்ரோக்ராம் வந்து ரொம்ப விசேஷமாக இருக்குன்னா, நம்ம KGF மக்களுக்கு வந்து ஒரு வேண்டுகோள் என்னன்னா, நம்ம KGFலேயே ஒரு தாலுக்கும் வந்துடுச்சு. RTO ஆஃபீஸ் இவ்வளோ அழகாக இந்த மாதிரி பில்டிங்கு வந்து எங்கேயுமே இல்லை, அவ்வளோ அழகாக பண்ணியிருக்கிறாங்க. டிஜிட்டல் டெஸ்டிங், டிராஃபிக் இது கூட பண்ணியிருக்காங்க. KGF ஜனங்களுக்கு நான் ஒரு வேண்டுகோள் என்னன்னா, நம்ம மக்களுக்காக நம்ம MLA இவ்வளோ ஒரு பாடுபட்டு இந்த மாதிரி ஒரு இதுவும் கொண்டாடுறாங்க KGFக்குன்னா, நம்ம ஒத்துழைச்சி
ஜனங்களுக்கு நாளைக்கு மினிஸ்டர் வராங்க, நம்மளுடைய கேஜிஎஃப் உடைய ஒற்றுமையை நாளைக்கு காமிக்கணும்னு உங்கள் அனைவரும் கேட்டுக்கொள்கிறேன். ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.